ಸಾಧ್ಯನೇ ಇಲ್ಲ. ಈಗ ಕಣ್ಣೆದುರೇ ಇದ್ದವರು ಮತ್ತೊಂದು ಕ್ಷಣದಲ್ಲಿ ಇಲ್ಲವಾಗಿಸುವ ಘಟನೆ ಇದೆಯಲ್ಲ, ಅದು ಎಂಥವರನ್ನು ಒಂದು ಕ್ಷಣ ತಬ್ಬಿಬ್ಬು ಮಾಡಿಬಿಡುತ್ತೆ. ಇಂದು ವೀಕೆಂಡ್ ಸಖತ್ತಾಗಿ ಎಂಜಾಯ್ ಮಾಡೋಣ ಅಂತ ಹೋದವರಿಗೆ, ದೇವರಿಗೆ ಭಕ್ತಿಯಿಂದ ಕೈ ಮುಗಿಯೋದಕ್ಕೂ ಹೋದವರಿಗೂ ಸಾವು ತನ್ನ ಅನಿರೀಕ್ಷಿತ ಕಳ್ಳ ಹೆಜ್ಜೆಯ ಪರಿಚಯ ಮಾಡಿಸಿದೆ. ಅಲ್ಲಿ ನಡೆದಿರುವ ಭೀಕರ ವಿಮಾನ ದುರಂತ ನಡೆದು ಕೆಲವೇ ದಿನಗಳು ಆಗಿವೆ. ಅದರ ಭೀಕರತೆ, ಜನರು ಬೂದಿಯಾಗಿ ಹೋದ ಸ್ಥಿತಿ, ಸಂಬಂಧಿಕರ ಆಕ್ರಂದನ, ಊಟಕ್ಕೆಂದು ಬಂದ ಹಾಸ್ಟೆಲ್ ವಿದ್ಯಾರ್ಥಿಗಳು ಕಾರಣವಿಲ್ಲದೆ ಕಾಲ್ನ ಬಲೆಗೆ ಬಿದ್ದಿದ್ದು, ಇವೆಲ್ಲವೂ ಇಂದಿಗೂ ಕೂಡ ಜನರು ಮರೆತಿಲ್ಲ. ಆ ಭೀಕರತೆಯ ನೋವು ಹಸಿಯಾಗಿರುವಾಗಲೇ ದೇಶದಲ್ಲಿ ಮತ್ತೊಂದು ದುರಂತ ನಡೆದು ಹೋಗಿದೆ. ಉತ್ತರಾಖಂಡ್ನಲ್ಲಿ ಭೀಕರವಾಗಿ ಪತನಗೊಂಡ ಹೆಲಿಕಾಪ್ಟರ್. ಯಮನ ಪಾಶಕ್ಕೆ ಸಿಲುಕಿದವರು ಶಿವನ ದರ್ಶನಕ್ಕೆ ಬಂದವರು. ಹೀಗೆ ದಟ್ಟ ಕಾಡಿನಲ್ಲಿ ಉರಿದು ಹೋಗಿರುವ ಹೆಲಿಕಾಪ್ಟರ್, ಅದರ ಬಳಿ ಶವಗಳನ್ನು ಹುಡುಕುತ್ತಿರುವ ರಕ್ಷಣಾ ಪಡೆ. ಇದು ಉತ್ತರಾಖಂಡ್ನ ಗೌರಿಕೊಂಡದ ಕಾಡಿನಲ್ಲಿ ಕಂಡುಬಂದ ದೃಶ್ಯ. ಇಂದು ಮುಂಜಾನೆ ಕೇದಾರನಾಥದಿಂದ ಗುಪ್ತಾಕ್ಷಿಗೆ ಭಕ್ತರನ್ನು ಕರೆದುಕೊಂಡು ಆಗಸಕ್ಕೆ ನೆಗೆದಿದ್ದ ಆರ್ಯನ್ ಏವಿಯೇಷನ್ ಹೆಲಿಕಾಪ್ಟರ್ ಗೌರಿಕೊಂಡದ ಅರಣ್ಯದ ಬಳಿ ಭೀಕರವಾಗಿ ಪತನಗೊಂಡಿದೆ. ಪರಿಣಾಮವಾಗಿ ಪೈಲಟ್ ಮತ್ತು 10 ವರ್ಷದ ಬಾಲಕಿ ಸೇರಿ ಒಟ್ಟು 7 ಜನರು ಭೀಕರವಾಗಿ ಸಾವನ್ನಪ್ಪಿದ್ದಾರೆ. ಶಿವನ ದರ್ಶನಕ್ಕೆಂದು ಬಂದವರು ಯಮನ ಪಾಶಕ್ಕೆ ಸಿಲುಕಿ ಉರಿದು ಬೂದಿಯಾಗಿದ್ದಾರೆ. ಇದು ಉತ್ತರಾಖಂಡ್ನಲ್ಲಿ ಕಳೆದ 6 ವಾರದೊಳಗೆ ನಡೆದ 5ನೇ ಹೆಲಿಕಾಪ್ಟರ್ ಪತನ ಅನ್ನೋದು ಮತ್ತೊಂದು ದುರಂತದ ಅಧ್ಯಾಯ. ನದಿಯಲ್ಲಿ ಮಿಂದೇಳಲು ಬಂದವರು ಹೆಣವಾದರು. ಸೇತುವೆ ಕುಸಿತಕ್ಕೆ ಬಲಿಯಾದ 2 ಅಮಾಯಕರು. ಹೀಗೆ ಉಕ್ಕಿ ಹರಿಯುತ್ತಿರುವ ನದಿಯ ಮಧ್ಯೆ ಕುಸಿದು ಬಿದ್ದಿರುವ ಸೇತುವೆಯನ್ನ ನೋಡಿದರೆ ಸಾಕು, ಯಾವ ಮಟ್ಟದ ಅನಾಹುತವಾಗಿದೆ ಎಂದು ಸ್ಪಷ್ಟವಾಗುತ್ತದೆ. ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯ ಕುಂದಲ್ಮಾಲಾ ಎಂಬ ಪ್ರಸಿದ್ಧ ಪ್ರವಾಸಿ ತಾಣದಲ್ಲಿ ಈ ಭೀಕರತೆ ನಡೆದಿದೆ. ಇಂದು ವೀಕೆಂಡ್ ಖುಷಿಯಲ್ಲಿದ್ದ ಜನರು ಕುಂದಮಾಲಾ ಬಳಿ ಇರುವ ಇಂದ್ರಯಾಣಿ ನದಿಗೆ ಪ್ರವಾಸಕ್ಕೆ ಬಂದಿದ್ದಾರೆ. ಆದರೆ ಜನರ ದಟ್ಟಣೆಯಿಂದಾಗಿ ಅತಿಯಾದ ಭಾರವನ್ನು ತಡೆದುಕೊಳ್ಳದೆ ಸೇತುವೆ ಏಕಾಏಕಿ ಕುಸಿದು ಬಿದ್ದಿದೆ. ಈ ಭೀಕರ ದುರಂತದಲ್ಲಿ 2 ಮೃತಪಟ್ಟಿರುವುದು ದೃಢವಾಗಿದೆ. 32 ಜನರಿಗೆ ಗಾಯಗಳಾಗಿವೆ. ಅವರಲ್ಲಿ 6 ಜನರ ಸ್ಥಿತಿ ಚಿಂತಾಜನಕವಾಗಿದೆ. ಇನ್ನು ನದಿ ನೀರಿನ ರಭಸದಲ್ಲಿ ಕೊಚ್ಚಿಕೊಂಡು ಹೋಗುತ್ತಿದ್ದವರನ್ನು ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. 4 बजे ये घटना लगभग हुई है. इसमें लगभग 100-125 लोग ये छोटे से ब्रिज पे पर्यटक घूमने को आए थे. उसमें से 20-25 लोग को रेस्क्यू स्थानिक लोगों ने और हमारी टीम ने किया है. लेकिन अभी भी 4-5 लोग लापता भी है और कुछ लोग पानी के अंदर, जो ब्रिज का भाव गिर के पानी के अंदर ब्रिज का एरिया गिरा है, उसके अंदर कुछ अंदर फंसे हुए लोग हैं. ಒಟ್ಟಾರೆ ಕಳೆದ ಹಲವು ತಿಂಗಳಿಂದ ದೇಶದಲ್ಲಿ ಒಂದಲ್ಲ ಒಂದು ದುರಂತಗಳಿಗೆ ಅಮಾಯಕ ಜೀವಗಳು ಬಲಿಯಾಗುತ್ತಿವೆ. ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯಿಂದ ಹಿಡಿದು ಅಹಮದಾಬಾದ್ನ ಭೀಕರ ವಿಮಾನ ಅಪಘಾತದವರೆಗೂ ಅಮಾಯಕರೇ ಜೀವ ಕಳೆದುಕೊಂಡಿದ್ದಾರೆ. ಆ ಗಾಯ ಹಸಿಯಾಗಿರುವಾಗಲೇ ಈಗ 2 ದುರಂತಗಳು ಸಂಭವಿಸಿದ್ದು ಪ್ರವಾಸಿಗರ ಪಾಲಿಗೆ ಬ್ಲ್ಯಾಕ್ ಸಂಡೇಯಾಗಿ ಈಗ ಗುರುತಿಸಿಕೊಂಡಿದೆ. ಗೋಪಾಲ್ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.